ಐತಿಹಾಸಿಕ ಹುಬ್ಬಳ್ಳಿಯ ವರೂರಿನಲ್ಲಿ ಪಂಚಕಲ್ಯಾಣ ಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಗಳು ಮುಂದುವರೆದಿವೆ. ಮೂರನೇ ದಿನವಾದ ಇಂದು ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಂಡುಬಂದವು. ಇನ್ನು ದೇಶದ ಮೂಲೆ ಮೂಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಸೇರಿದಂತೆ ಜೈನ ಧರ್ಮದ ಆಚಾರ್ಯರು, ಭಕ್ತರು ಮತ್ತು ಆಗಮಿಸ್ತಾ ಇದ್ದು, ನವಗ್ರಹ ಕ್ಷೇತ್ರದ ಮೂರನೇ ದಿನದ ಕಾರ್ಯಕ್ರಮಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹುಬ್ಬಳ್ಳಿಯ ವರೂರಿನಲ್ಲಿ ಪಂಚಕಲ್ಯಾಣ ಮಹೋತ್ಸವದ ಸಡಗರ ಸಂಭ್ರಮ. ಮೂರನೇ ದಿನವೂ ಕ್ಷೇತ್ರದಲ್ಲಿ 10 ಹಲವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹೌದು, ಕಳೆದ 3 ದಿನಗಳಿಂದ ಹುಬ್ಬಳ್ಳಿಯ ವರೂರಿನಲ್ಲಿ ನಡೆಯುತ್ತಿರುವ ಪಂಚಕಲ್ಯಾಣ ಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಗಳು ಮುಂದುವರೆದಿವೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ ನಂತರ 405 ಅಡಿ ಎತ್ತರದ ಸುಮೇರು ಪರ್ವತವನ್ನು ಕೂಡ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೇರಿದಂತೆ ಹಲವು ಗಣ್ಯರು ಉದ್ಘಾಟನೆ ಮಾಡಿದ ನಂತರ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿವೆ. ಇನ್ನು ಕ್ಷೇತ್ರದಲ್ಲಿ ನಿತ್ಯ ವಿಧಿ ಕಾರ್ಯಕ್ರಮದೊಂದಿಗೆ ಆರಂಭಗೊಂಡವು. ಮೂರನೇ ದಿನದ ಕಾರ್ಯಕ್ರಮಗಳೊಂದಿಗೆ ಜನ್ಮ ಕಲ್ಯಾಣ ಕಾರ್ಯಕ್ರಮ, ಆಚಾರ್ಯ ಶ್ರೀಗಳ ಮಂಗಳ ಪ್ರವಚನ, ಜನ್ಮಾಭಿಷೇಕ ವಿಧಿವಿಧಾನ, ಭಗವಾನ್ 108 ಪ್ರತಿಮೆಗೆ ಕಲಶಾಭಿಷೇಕ ಮತ್ತು ಪೂಜಾ ವಿಧಾನ, ಹಾಗೆ ಸ್ವಾಮೀಜಿ ಪ್ರವಚನ ಮತ್ತು ಆರತಿ, ಇದರೊಂದಿಗೆ ನಾಮಕರಣ ಕಾರ್ಯಕ್ರಮಗಳು ಇಂದು ನಡೆದವು. ಇನ್ನು ಇದೇ ವೇಳೆ ಗುಣಧರ ನಂದಿ ಮಹಾರಾಜರು ಮಾತನಾಡಿ ಕ್ಷೇತ್ರದ ಸಾಧನೆ ಕುರಿತಂತೆ ಮಾಹಿತಿಯನ್ನ ನೀಡಿ ಜೈನ ಸಮುದಾಯದ ಆಚಾರ್ಯರ ಕುರಿತಂತೆ ಮಾತನಾಡಿದ್ದಾರೆ. ಮಹೋದಯದಿಂದಾಗಿದೆ जैनाचार्यों जैन साहित्य जैन आचार्यों ने कर्नाटक के जैन धर्म के अंदर जितने आचार्य हुए सब कर्नाटक के हुए और जितने तीर्थंकर हुए वो उत्तर हिंदुस्तान के हुए और जैन आचार्यों ने हर साहित्य को प्रदान किया और मैं इस युग में इस सृष्टि को इस युग को सुमेरु पर्वत प्रदान किया और उसका लोकार्पण की जो भावना थी वो उपराष्ट्रपति के हाथों से हो और हमारे प्रहलाद जोशी जो हमारे आत्मीय हैं, आत्ममित्र है और हमारे हर कार्य को रात को 1 बजे भी फोन करे. ಇನ್ನು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರು ಕೂಡ ಪಾಲ್ಗೊಂಡಿದ್ರು. ಈಗಾಗಲೇ ಉಪರಾಷ್ಟ್ರಪತಿ, ರಾಜ್ಯಪಾಲರು ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಇನ್ನು ಇದೇ ವೇಳೆ ಶಾಸಕ ಪ್ರಸಾದ್ ಅಬ್ಬಯ್ಯ ಮಾತನಾಡಿ ಕ್ಷೇತ್ರದ ಸಾಧನೆಯನ್ನ ಶ್ಲಾಘಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. 3 ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನಸಮೂಹವು ನವಗೃಹ ಕ್ಷೇತ್ರಕ್ಕೆ ಆಗಮಿಸಿದ್ದು, ಒಟ್ಟಾರೆ ನವಗೃಹ ತೀರ್ಥ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಪಂಚಕಲ್ಯಾಣ ಮಹಾಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಲ್ಲಿ ನಡೆದಿದ್ದು ಜನವರಿ 26ರವರೆಗೂ ಮುಂದುವರಿಯಲಿವೆ.